ಅವಲಕ್ಕಿ ಅವಲಕ್ಕಿ ಬಿತ್ತು ಹಾ ಸರ್. ಎಲ್ಲ ಮಿಕ್ಸಿಂಗ್ ಇಲ್ಲ ಆಗ್ತಿರೋದು. ಸೀಲ್ ಆಯ್ತು. ಚಂದನ್ ಎಂಟರ್ಪ್ರೈಸ್ ಅವರ ಕಾವೇರಿ ದೋಸೆ ಮನೆಯಲ್ಲೂ ನೋಡಿ ಹೆಂಗ್ ಚೆನ್ನಾಗಿ ಬಂದಿದೆ, ಶೈನಿಂಗ್ ಮೇಲೆ. ಹಬ್ಬ ಸೂಪರ್. ನಮ್ಮ ನಾಡಿಂದು ತುಮಕೂರು ಪ್ರಸಿದ್ಧ ಹೋಟೆಲ್ ದೋಸೆ ನೀವು ಮನೇಲಿ ಮಾಡ್ಕೊಂಡಂಗಿದೆ. ಆ ಕ್ರಿಸ್ಪಿನೆಸ್ಸು, ಆ ಟೇಸ್ಟು, ಆ ಬಾಬಾ ಹೇಳ್ತಿರೋದು. ತುಮಕೂರಿಗೆ ಬಂದಿದ್ದು ವೀಕ್ಷಕರೇ, ನಮಸ್ಕಾರ ಎಲ್ಲ ಆತ್ಮೀಯ ಬಂಧುಗಳಿಗೆ. ಉತ್ತಮವಾದದ್ದು, ಉತ್ಕೃಷ್ಟವಾದದ್ದು, ಅದ್ಭುತವಾಗಿರಬೇಕು ರುಚಿ ಅಂಥದ್ದನ್ನು ಹುಡುಕೊಂಡು ಹೋಗ್ತೀವಿ ನಿಮಗೋಸ್ಕರ. ಈ ಸಂಚಿಕೆ ಅದ್ಭುತವಾದದ್ದೇ. ಯಾಕಂದರೆ ನಾವು ತುಮಕೂರಲ್ಲಿ ತಂದೆ ಮಗಳು ಸೇವಂತ್ ವಾಸುದೇವ್ ಮತ್ತು ಶೋಭಿಕಾ ವಾಸುದೇವ್ ಬನ್ನಿ ಇಬ್ಬರು ಸೇರಿಕೊಂಡು ಉತ್ಕೃಷ್ಟವಾದದ್ದೇ, ಅದ್ಭುತ ಅಂತೆ. ಮಲ್ಲಿಗೆ ಅಂತ ಇಡ್ಲಿ, ಸಾಫ್ಟ್ ದೋಸೆ, ಕ್ರಿಸ್ಪಿ, ಪಡ್ಡು ಅಂತೂ ಹೇಳ್ತಿರೋದಂತೆ. ಅದಕ್ಕಾಗಿ ಬಂದಿದ್ದೀವಿ ನಾವು. ಸೊ ಇವತ್ತು ಈ ಫ್ಯಾಕ್ಟ್ರಿಯಲ್ಲಿ ಅವ್ರು ಯಾವ ರೀತಿ ಪ್ರೊಸೆಸ್ ಮಾಡ್ತಾರೆ, ಯಾವ ರೀತಿ ಪ್ರಿಪೇರ್ ಆಗುತ್ತೆ ಇಡ್ಲಿ ಬ್ಯಾಟ್ರು. ಬ್ರ್ಯಾಂಡ್ ನೇಮ್ ಕಾವೇರಿ. ಬನ್ನಿ ಮಾತಾಡ್ಸಿ ತಿಳ್ಕೊಂಬಿಡೋಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ. ನೋಡಿ, ತುಮಕೂರು ಅಂತರಸನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾಗೆ ಹುಡ್ಕೊಂಡು ಬಂದಿದ್ದೀವಿ ನಾವು. ಯಾಕೆ ಅಂದರೆ ಸೇವಂತ್ ವಾಸುದೇವ್ ಮತ್ತು ಶೋಭಿಕಾ ವಾಸುದೇವ್ ಮಾಲೀಕರು, ತಂದೆ ಮಗಳು. ಎಂಥ ಅದ್ಭುತ ರೀ. ಕಾವೇರಿ ಬ್ರ್ಯಾಂಡಿನ ಇಡ್ಲಿ, ದೋಸೆ, ಪಡ್ಡು ಬ್ಯಾಟರು, ಸಾಫ್ಟು, ಅದ್ಭುತ, ಹೈಜಿನಿಟಿ, ಹೆಸರುವಾಸಿ. ಆ ಕತೆ ಇವ್ರ ಹತ್ರ ಕೇಳ್ಬಿಡೋಣ ಇವಾಗ. ಸರ್, ನಾವು ನಮ್ಮ ಮನೆ ರಸೂಟದಲ್ಲಿ ಉತ್ಕೃಷ್ಟವಾದದ್ದೇ ಹುಡುಕೋದು, ಸುಮ್ಮನೆ ತೋರ್ಸಕ್ಕೆ ಹೋಗಲ್ಲ. ಇವತ್ತು ನೀವು ಈ ಕತೆ ಹೇಳಬೇಕು. ಯಾವ ರೀತಿ ನೀವು ಮಾಡ್ತಿದ್ದೀರಾ, ಹೆಂಗೆ ಉಟ್ಕೊಂತಿದ್ದೆಲ್ಲ ಐಡಿಯಾ? ಕೋವಿಡ್ ಆದ್ಮೇಲೆ ಫುಡ್ ಪ್ರಾಡಕ್ಟ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಎಲ್ಲರಿಗೂ ಗೊತ್ತು. ಯಾಕಂದ್ರೆ ಜನಕ್ಕೆ ಇವತ್ತು ಟೈಮೇ ಇರಲ್ಲ ಅವ್ರ ಮನೆಯಲ್ಲಿ ಮಾಡ್ಕೊಂಡು. ಅದು ಹೈಜಿನಿಕ್ ಆಗಿ ಕ್ವಾಲಿಟಿ ಇರ್ತಕ್ಕಂಥ, ಮತ್ತೆ ವಿತೌಟ್ ಸೋಡಾ. ಈ ಫ್ಯಾಕ್ಟ್ರಿಯಲ್ಲಿ ಸೋಡಾನೇ ಇಲ್ಲ. ಸೊ ಇಲ್ಲಿ ಅಟ್ ಎ ಟೈಮ್ ನೀವು ಇಡ್ಲಿ, ದೋಸೆ ಮತ್ತು ಪಡ್ಡುದು ಬ್ಯಾಟರ್ ರೆಡಿ ಮಾಡ್ತೀರಾ, ಪ್ಯಾಕೇಜಿಂಗ್ ಮಾಡ್ತೀರಾ. ಈ ಒಂದು ಫ್ಯಾಕ್ಟ್ರಿ ತರ ಇದೆ ಎಲ್ಲ ಪ್ರಿವೈಸಸ್. ಸರ್, ನಾವು ರೈಸ್ ಇಡ್ಲಿ ಹಾಕ್ತಿವಿ. ಇಡ್ಲಿ ರೈಸ್ ಅಂತ ಸಿಗುತ್ತೆ, ಸೇಲಂ ರೈಸ್ ಅಂತೇಳಿ. ಮತ್ತೆ ಅದು ಬಾಯ್ಲ್ಡ್ ರೈಸ್ ಸಿಗುತ್ತೆ ಸರ್. ಎರಡೇ ರೈಸ್ ಯೂಸ್ ಮಾಡೋದು. ಅದೇ ಜೊತೆ ಉದ್ದಿನ ಬೇಳೆ ಅದ್ರ ಪ್ರಮಾಣ ತಕ್ಕಂತೆ ಹಾಕ್ತಿವಿ. ಮತ್ತೆ ಪೇಪರ್ ಅವಲಕ್ಕಿ ಹಾಕ್ತಿವಿ ಸರ್. ಪೇಪರ್ ಅವಲಕ್ಕಿ ಹಾಕ್ತೀರಾ ನೀವು? ಯಾಕಂದ್ರೆ ಈ ಪೇಪರ್ ಅವಲಕ್ಕಿ ಹಾಕಿದ್ರೆ ಸ್ವಲ್ಪ ದೋಸೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸರ್. ಕ್ರಿಸ್ಪಿಯಾಗಿ, ಸಾಫ್ಟ್ ಆಗಿ, ಆಮೇಲೆ ಟೇಸ್ಟಿಯಾಗಿ ಸರ್. ಟೇಸ್ಟಿಯಾಗಿ. ಆಮೇಲೆ ದಿಢೀರಂತ ನಮ್ಗೆಲ್ಲ ಇವಾಗ ಏನಂದ್ರೆ ಜನಕ್ಕೆ ಟೈಮ್ ಇಲ್ಲ ಯಾರಿಗೂ. ಹಾಗಾಗಿ ಇವೆಲ್ಲ ಬಂದ್ಬಿಟ್ಟಾವ ಈಗ ಪ್ಯಾಕೇಜ್ ಅಲ್ಲಿ. ಬೆಳಿಗ್ಗೆ ಎದ್ದ ತಕ್ಷಣ ಹಾಲಿಗೆ ತಗೊಂಡು ಹೋಗ್ತಾರೆ. ಹಾಲಿನ ಜೊತೆಗೆ ಇಡ್ಲಿ ದೋಸೆ ತಗೊಂಡೋಗ್ಬಿಟ್ರೆ ಮನೆಗೆ ಇಡ್ಲಿ ದೋಸೆ ಮಾಡ್ಕೊಂಡು, ಹಾಲಿನ ಜೊತೆಗೆ ಕಾಫಿ ಟೀ ಆಗುತ್ತೆ ತಕ್ಷಣ ಇಡ್ಲಿ ದೋಸೆನೂ ಮಾಡ್ಕೋಬಹುದು. ಇವ್ರ ಕರ್ತವ್ಯ ಏನು ಇಲ್ಲಿ ಸರ್? ಪೂರಾ ಮ್ಯಾನೇಜ್ಮೆಂಟ್ ಅವ್ರದ್ದು ಸರ್. ಪೂರಾ ಮ್ಯಾನೇಜ್ಮೆಂಟ್, ಪ್ರೊಡಕ್ಷನ್ ಪ್ರಾಸೆಸ್ ಎಲ್ಲ. ಹಾಗಾದ್ರೆ ನಾವು ಶೋಭಿಕಾ ಅವ್ರನ್ನ ಕೇಳ್ಕೊಳ್ತೀವಿ, ನಮ್ಮ ವೀಕ್ಷಕರಿಗೆ ನಾವು ತೋರಿಸಲೇಬೇಕು ನೀವು ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ ಅಂತ. ಸೊ ಇವತ್ತಿಂದು ಪ್ರಾಸೆಸಿಂಗ್ ಅಂದ್ರೆ ಇವತ್ತು ನಾವು ಬಂದಿದ್ದ ದಿನ ಎಷ್ಟು ಮಟ್ಟದ ಆಗ್ತಾ ಇದೆ, ಕ್ವಾಂಟಿಟಿ ಏನಾಗ್ತಾ ಇದೆ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀರಾ ವೀಕ್ಷಕರೇ? ಹಂತ ಹಂತವಾಗಿ ನೋಡೋಣ ಯಾವ ರೀತಿ ಕಾವೇರಿ ಬ್ರ್ಯಾಂಡಿನ ಬ್ಯಾಟರ್ ರೆಡಿ ಆಗುತ್ತೆ ಅಂತ. ನೀವು ನೋಡ್ಕೊಳ್ಳಿ. ವೀಕ್ಷಕರೇ ನೋಡಿ, ಶೋಭಿಕಾ ಮೇಡಮ್ ರೆಡಿ ಆಗ್ಬಿಟ್ಟಿದ್ದಾರೆ ನಮ್ಗೆ ತೋರಿಸೋದಕ್ಕೆ ಏನೇನು ನಡೆಯುತ್ತಿಲ್ಲ ಅಂತ. ಮೇಡಮ್, ನಾನು ಕುತ್ಕೊಂಡ್ಬಿಡ್ತೀನಿ. ಇದು ಏನೇನು ಇಟ್ಕೊಂಡಿದ್ದೀರಾ ಸರ್? ಇದು ಬಾಯ್ಲ್ಡ್ ರೈಸ್. ಬಾಯ್ಲ್ಡ್ ರೈಸ್ ಇದು ಬಾಯ್ಲ್ಡ್ ರೈಸ್ ನಾವು. ದಿಸ್ ಒನ್ ಇಸ್ ಸೇಲಂ ರೈಸ್. ಸೇಲಂ ರೈಸ್ ಯೂಸ್ ಮಾಡ್ತೀರಾ? ಇಡ್ಲಿ ರೈಸ್ ಅಂತಾರಲ್ಲ ಅದಿದು. ಇದು ಉದ್ದಿನ ಬೇಳೆ. ಓಕೆನಾ? ಇದು ಉದ್ದಿನ ಬೇಳೆ ಯೂಸ್ ಮಾಡ್ತೀವಿ. ಇದು ಪೇಪರ್ ಅವಲಕ್ಕಿ. ಪೇಪರ್ ಅವಲಕ್ಕಿ ಯೂಸ್ ಮಾಡ್ತೀರಿ ಇಲ್ಲಿ? ಪೇಪರ್ ಅವಲಕ್ಕಿ ಯೂಸ್ ಮಾಡ್ತೀವಿ. ಮತ್ತೆ ಇದು ಗ್ರೈಂಡ್ ಆಗಿರೋ ಮೆಂತೆ. ಓ, ಪುಡಿ ಮೆಂತೆ. ಪುಡಿ ಮೆಂತೆನ ಇದನ್ನ ನೆನ್ಸ್ಕೊಂಡು ಇಟ್ಟಿರ್ತೀವಿ. ಸೊ ಇವಾಗ ನಮ್ದು ಇವತ್ತು ಎಷ್ಟಾಗ್ತಿದೆ ಪ್ರಾಸೆಸ್, ಇದು ಕ್ವಾಂಟಿಟಿ? ಸರ್, ಇದು ಲೈಕ್ ಟೋಟಲ್ ಔಟ್ಪುಟ್ ಬಂದ್ಬಿಟ್ಟು 140 ಪ್ಯಾಕೆಟ್ಸ್ ಆಗುತ್ತೆ. ಸೊ 140 ಪ್ಯಾಕೆಟ್ಸ್ಗೆ ನೀವು ಹೇಳ್ಬೋದಾ ಎಷ್ಟು ಕೆಜಿ ರೈಸು, ಎಷ್ಟು ಕೆಜಿ ಉದ್ದಿನ ಬೇಳೆ ಇದೆಲ್ಲ? ಓಕೆ, ಇದು ಬಾಯ್ಲ್ಡ್ ರೈಸ್ ಬಂದ್ಬಿಟ್ಟು 25 kg ಹಾಕ್ತಿವಿ. ಮತ್ತೆ ಇದು ಇಡ್ಲಿ ರೈಸ್ ಬಂದ್ಬಿಟ್ಟು 25 kg. ಉದ್ದಿನ ಬೇಳೆ ಬಂದ್ಬಿಟ್ಟು 10 kg. ಪೇಪರ್ ಅವಲಕ್ಕಿ ಬಂದ್ಬಿಟ್ಟು 5 kg. ಓಕೆ. ಮತ್ತೆ ಮೆಂತೆ ಬಂದ್ಬಿಟ್ಟು ಒಂದು 1/4 kg ಅಷ್ಟು, 250 grams ಅಷ್ಟು. ಫ್ಯಾಂಟಾಸ್ಟಿಕ್. ಇವಾಗ ನೆನೆಸಿಡೋದು ಪ್ರಕ್ರಿಯೆ ಎಷ್ಟೆಷ್ಟು, ಯಾವ್ಯಾವ ನೆನೆಸಿಡ್ತೀರಾ, ಯಾವ ರೀತಿ ನೆನೆಸಿಡ್ತೀರಾ? ಸರ್, ಬಾಯ್ಲ್ಡ್ ರೈಸ್ ಎರಡನ್ನು ಒಂದೇ ಸತಿಗೆ ನೆನೆಸಿಡ್ತೀವಿ. ಜೊತೆಗೆ ಇದು ಉದ್ದಿನ ಬೇಳೆ ಸಪರೇಟ್ ಆಗಿ ನೆನೆಸ್ತೀವಿ. ಇದು ಸಪರೇಟ್, ಪೇಪರ್ ಅವಲಕ್ಕಿ ಸಪರೇಟ್, ಮತ್ತೆ ಮೆಂತೆನು ಸಪರೇಟ್ ಆಗಿ ನೆನೆಸಿರ್ತೀವಿ ಸರ್. ಅದು ಯಾವಾಗ ನೆನೆಸ್ತೀರಾ? ಇದು ಎಷ್ಟು ಅವರ್ಸ್?
ಸರ್ ಇದೆಲ್ಲ ಲೈಕ್ 4 to 5 hours ನೆನ್ಸಿರ್ತೀವಿ. ಎರಡೂ ಸಪರೇಟ್ ಇದೆರಡು ಒಂದ್ಸತಿ ನೆನ್ಸ್ತೀವಿ, ಇದು ಸಪರೇಟ್ ಆಗಿ ನೆನ್ಸ್ತೀವಿ. ಎಲ್ಲ ಸೇರಿಸಿ 4 to 5 hours ನೆನಿಬೇಕು. ಸೂಪರ್. ಅದು ಇದು ನಾವು ಲೈಕ್ ಯಾವಾಗ ಬ್ಯಾಚ್ ಸ್ಟಾರ್ಟ್ ಮಾಡ್ತೀವೋ ಆ ಟೈಮಲ್ಲಿ ನೆನ್ಸಿರ್ತೀವಿ. ಅದು ಇನ್ನೇನು ಗ್ರೈಂಡಿಂಗ್ ಆಗ್ಬೇಕಾದ್ರೆ ಗ್ರೈಂಡಿಂಗ್ ಆಗ್ಬೇಕಾದ್ರೆ ನೀರಲ್ಲಿ ಫುಲ್ ಸೋಕ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಹಾಕ್ಬಿಡ್ತೀವಿ ಅಷ್ಟೇ. ಅದೇನ್ 10-15 ಮಿನಿಟ್ಸ್ ಇಲ್ಲ. ಜಾಸ್ತಿ ಇದು ಪುಡಿನೂ ಅವಾಗಲೇ ಆಡ್ ಮಾಡ್ತೀರಾ? ಪುಡಿನೂ ಆಗ್ಲೇ ಆಡ್ ಮಾಡೋದು. ತಕ್ಷಣನೇ ನೀರಲ್ಲಿ ಸೋಕ್ ಮಾಡ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ತಕ್ಷಣ ಹಾಕ್ಬಿಡ್ತೀವಿ. ಯಾಕೆ ನಮ್ಗೆ ಇಷ್ಟು ಹೇಳ್ತೀವಿ ಅಂದ್ರೆ ಎಷ್ಟು ಚೆನ್ನಾಗಿ ಎಷ್ಟು ಕಾಳಜಿಯಿಂದ ನೀವು ಮಾಡ್ತೀರಾ ಅಂತ ಅವ್ರ ನಂಬಿಕೆ ಹುಟ್ಟಿಸ್ಬೇಕಲ್ಲ ನಾವು. ಅಂದ್ರೆ ನಂಬಿಕೆ ಬರ್ಬೇಕು. ನನಗೆ ಕೂಡ ಇವತ್ತು ನಾನು ತಗೋಬೇಕು ಅಂತ ನಂಗೆ ನಂಬಿಕೆ ಬರ್ಬೇಕು. ಸೊ ನಂಬಿಕೆ ಬರ್ಬೇಕು ಅಂದ್ರೆ ಇನ್ನು ನೋಡೋಣ ಪ್ರೊಸೆಸ್. ಹೋಗೋಣ. ಹಾ ಸರ್ ಬನ್ನಿ. ನೀವು ಹೊರಡ್ಬೋದಾ? ಏನಿದು? ಹಾ ಸರ್. ಸರ್ ಇದು ನಮ್ಮ ಪ್ರೊಸೆಸಿಂಗ್ ಯೂನಿಟ್. ಒಳಗೋಗಿ ನೋಡೋಣ. ಸೊ ಇವಾಗ ನಾವು ನಿಮ್ಮ ಇದೊಂದು ಸಣ್ಣ ಫ್ಯಾಕ್ಟ್ರಿ ಸಕ್ಕದಾಗಿದೆ. ಎಷ್ಟು ಫಳ 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 ಹೊಳಿತವೆ. ಈ ಮೆಷಿನರೀಸ್ ಎಲ್ಲ ಯಾವಾಗ ತಗೊಂಡಿದ್ದು? ಸರ್ ಇದೆಲ್ಲ ತಂದು ಆಲ್ರೆಡಿ 3 years ಆಯ್ತು ಸರ್. 3 ವರ್ಷ ಆಯ್ತಾ? 3 years ಇಂದ ಮಾಡ್ತಾ ಇದೀವಿ. ಇದು ಮೊನ್ನೆ ತಗೊಂಡಂಗೆ ಅಷ್ಟು ಫ್ರೆಶ್ ಆಗಿ ಇಟ್ಕೊಂಡಿದ್ದೀರಿ? ಹೌದು ಸರ್. ಹಾಗೆ ನಾವು ಮೇಂಟೈನ್ ಮಾಡ್ತೀನಿ. ಹೈಜೀನ್ ಆಗಿರ್ಬೇಕಲ್ವಾ ಎಲ್ಲಾನು. ನನಗೆ ಆಕ್ಚುಲಿ ಪರ್ಸನಲಿ ಬಹಳ ಖುಷಿಯಾಗಿದೆ. ತುಂಬಾ ನೀಟ್ ಹೈಜಿನಿಕ್ ಆಗಿದೆ. ಸೊ ಮೊದಲನೇ ಪ್ರೊಸೆಸ್ ರೈಸ್ ತೋರಿಸಿರಲ್ಲ, ಇವಾಗ ಏನೇನ್ ಮಾಡ್ತೀರಿ ಹೇಳ್ಬಿಡ್ತೀರಾ? ಬನ್ನಿ ವೀಕ್ಷಕರೇ. ಸರ್ ಇದು ರೈಸ್ ವಾಷರ್ ಮಷಿನ್. ರೈಸ್ ವಾಷರ್ ಮೆಷಿನ್. ಸರ್ ಇದು ಟೋಟಲ್ 50 kgs ಆಫ್ ರೈಸ್ ಇದೆ. 6 times ವಾಶ್ ಮಾಡ್ತೀವಿ ಇದನ್ನ. ಇದು ಮಿಷಿನ್ ಬಂದ್ಬಿಟ್ಟು ಟೋಟಲ್ 500 kgs ಕೆಪಾಸಿಟಿ ಇದೆ. ನಾವೀಗ ಸದ್ಯಕ್ಕೆ 50 kgs ಹಾಕೊಂಡಿದೀವಿ. ವಾಷಿಂಗ್. ಇವಾಗ ನೀವು 6 ಸತಿ ವಾಶ್ ಮಾಡ್ತೀರಂದ್ರಿ, ಯಾವ ರೀತಿ ವಾಶ್ ಮಾಡ್ತೀರಾ 6 times? ಇದು ಸರ್ 6 times ಕೂಡ RO ವಾಟರ್ ಯೂಸ್ ಮಾಡ್ತೀವಿ. RO ವಾಟರ್ ಯೂಸ್ ಮಾಡ್ಬಿಟ್ಟು ಮತ್ತೆ ಆಚೆ ಎಲ್ಲ ರೈಸ್ ತೆಗ್ಬಿಟ್ಟು ರಿಟರ್ನ್ ಮತ್ತೆ ನೀರ್ ಹಾಕ್ಬಿಟ್ಟು 6 times ವಾಶ್ ಮಾಡ್ತೀವಿ. ಈಗ 6 ಸತಿ ಆಗಿದೆ. ಹಾ ಸರ್. ಈಗ ರೈಸ್ ಔಟ್ಪುಟ್ ತಗೋತೀರಾ? ತಗೊಳ್ಳಿ. 6 times ವಾಶ್ ಆಗಿದೆ. ಸೊ ಎಲ್ಲ ಬಂದ್ಬಿಡ್ತು. ಹಾ ಸರ್. ಸೊ ಇದು ಈ ತರ ಕ್ಲೀನ್ ಆಗಿರೋದು ರೈಸ್ ನೆಕ್ಸ್ಟ್ ಪ್ರಾಸೆಸಿಂಗ್ ಹೋಗುತ್ತೆ. ಹೌದು. ಅದು ಮಿಕ್ಕಿರೋದು ನೀರೆಲ್ಲ ಸರ್ ಕೆಳಗಿಂದ ಹೋಗ್ಬಿಡುತ್ತೆ ಎಲ್ಲಾನು. ರೈಸ್ ಮಾತ್ರ ಉಳ್ಕೊಳುತ್ತೆ ಸರ್. ಇದು ನೆಕ್ಸ್ಟ್ ಗ್ರೈಂಡಿಂಗ್ ಪ್ರೊಸೆಸ್ ಗೆ ಹೋಗುತ್ತೆ. ರೈಸ್ ಗ್ರೈಂಡಿಂಗ್ ಹೋಗೋಣ. ರೈಟ್. ಸರ್ ಇದು ಉದ್ದಿನ ಬೇಳೆ. ಉದ್ದಿನ ಬೇಳೆ ನೆನೆಯಿಟ್ಟಿದ್ದು ಆಯ್ತಾ? ಹೌದು. 6 hours ಆಗಿದೆ ನೆನೆ ಹಾಕಿ. ಸೊ ಹೀಗೆ ನೆಂದಿದೆ. ಮತ್ತೆ ಇದು ಮೆಂತೆ ಕೂಡ ರೆಡಿ ಇದೆ. ಮೆಂತೆ ಕೂಡ ರೆಡಿ ಇದೆ. ಇವಾಗೆಲ್ಲ ನಾವು ಸೋಸ್ಕೊಂಡಿದ್ದೆಲ್ಲ ಆಯ್ತು. ರೈಸ್ ಉದ್ದಿನ ಬೇಳೆ ರೆಡಿ ಇದೆ. ಸರ್ ಇದೀಗ ಫಸ್ಟ್ ಉದ್ದಿನ ಬೇಳೆ ಹಾಕೊಂತೀವಿ. ಉದ್ದಿನ ಬೇಳೆ ಗ್ರೈಂಡ್ ಮಾಡ್ತೀವಿ. ಎಷ್ಟು ಅವರ್ಸ್ ಆಗುತ್ತೆ ಇದು ಗ್ರೈಂಡಿಂಗ್? ಸರ್ ಗ್ರೈಂಡಿಂಗ್ ಒಂದು 30 minutes ಆಗುತ್ತೆ. 30 minutes? ಓಕೆ. ಸರ್ ಇದು ಪೇಪರ್ ಅವಲಕ್ಕಿ. ಇದನ್ನ ನೆನ್ಸ್ಕೊಂಡು ತಕ್ಷಣನೇ ಉದ್ದಿನ ಬೇಳೆ ಜೊತೆಗೆ ಗ್ರೈಂಡ್ ಮಾಡ್ಕೊಳ್ಳೋದು. ಈಗ ಉದ್ದಿನ ಬೇಳೆ ಜೊತೆಗೆ ಉದ್ದಿನ ಬೇಳೆ ಜೊತೆಗೆ ಹಾಕೋದು. ಇದು ಯಾವಾಗ ಹಾಕ್ತೀರಾ? ಸರ್ ಇದು ಅಷ್ಟೇ ಉದ್ದಿನ ಬೇಳೆ ಜೊತೆನೆ ಹೀಗ್ಲೇ ಹಾಕ್ಬಿಡೋದು. ಈಗಲೇ ಹಾಕ್ಬಿಡೋದು. ಎರಡನ್ನೂ ಉದ್ದಿನ ಬೇಳೆ ಜೊತೆನೆ ಗ್ರೈಂಡ್ ಮಾಡ್ಕೊಳ್ಳೋದು. ಅವಲಕ್ಕಿ ಬಿತ್ತು. ಹಾ ಸರ್. ನೆಕ್ಸ್ಟ್ ಸರ್ ಇದು ಮೆಂತೆನೂ ಇದ್ರ ಜೊತೆಗೆ ಆಡ್ ಮಾಡ್ಬಿಡೋದು. ಇವಾಗ ಉದ್ದಿನ ಬೇಳೆ ಆಗಿದೆ 20 minutes ಆಯ್ತು. ಈಗ ರೈಸ್ ನ ಡೈರೆಕ್ಟ್ ಆಗಿ ಮಾಡ್ತೀವಿ ಹೇಗೆ? ರೈಸ್ ನ ಡೈರೆಕ್ಟ್ ಆಗಿ ತಗೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಡೈರೆಕ್ಟ್ ಆಗುತ್ತಾ? ಈ ಮೆಷಿನ್ ಬಂದು ಡೈರೆಕ್ಟ್ ಆಗಿ ಗ್ರೈಂಡ್ ಆಗ್ಬಿಡುತ್ತೆ. ಹಾ ಸರ್. ಇದು RO ವಾಟರ್ ಸರ್ ಯೂಸ್ ಮಾಡೋದು. RO ವಾಟರ್ ನ ಕನೆಕ್ಟ್ ಎಲ್ಲ ಕಡೆ RO ವಾಟರ್ ಯೂಸ್ ಮಾಡ್ತೀರಾ? RO ವಾಟರ್ ಯೂಸ್ ಮಾಡೋದು. ಸೊ ಇದು ಗ್ರೈಂಡಿಂಗ್ ಆಗ್ತಾ ನೀರು ಕೂಡ ಅದ್ರ ಜೊತೆಗೆ ಇರಬೇಕು. ರೈಸ್ ಗ್ರೈಂಡ್ ಆಗ್ತಿದೆ. ರೈಸ್ ಗ್ರೈಂಡ್ ಆಗಿರೋದು ವಿತ್ ವಾಟರ್ ರೈಸ್. ಹಾ. ಸೂಪರ್. ಇದು ಟೋಟಲ್ ಹಿಟ್ ಎಲ್ಲ ರೆಡಿ ಆಗಿದೆ. ಇದೇನು ಪ್ರೊಸೆಸ್ ಸರ್? ಇದು ಲೈಕ್ ಉದ್ದಿನ ಬೇಳೆ ಅವಲಕ್ಕಿ ಮೆಂತೆ ರುಬ್ಕೊಂಡಿರ್ತೀವಲ್ಲ ಅದ್ರ ಜೊತೆ ಅಕ್ಕಿ ಸಪರೇಟ್ ಆಗಿ ನುಗ್ಕೊಡ್ತೀವಲ್ಲ, ಎರಡೂನು ಒಂದೇ ಕಡೆ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿ ಪ್ಯಾಕಿಂಗ್ ಮಾಡೋದು. ಬ್ಯಾಟರ್ ಮಾಡಿ ಪ್ಯಾಕಿಂಗ್ ಹಾಕಿ ಮಿಕ್ಸಿಂಗ್ ಮಾಡೋದು. ಓ, ಉದ್ದಿನ ಬೇಳೆದು ಅವಲಕ್ಕಿ ಮೆಂತೆ ಮತ್ತು ರೈಸ್ ಬ್ಯಾಟರ್ ಎಲ್ಲ ಮಿಕ್ಸಿಂಗ್ ಇಲ್ಲಿ ಆಗ್ತಿರೋದು. ನೆಕ್ಸ್ಟ್ ಪ್ರಾಸೆಸ್ ಬಂದ್ಬಿಟ್ಟು ಪ್ಯಾಕಿಂಗ್.
20 ನಿಮಿಷ ಆಯ್ತಮ್ಮ ಈಗ. ಹಾ ಸರ್ 20 ಮಿನಿಟ್ಸ್ ಕಂಪ್ಲೀಟ್ ಆಗಿದೆ. ಹಾ ಈಗ ನೆಕ್ಸ್ಟ್ ಪ್ಯಾಕಿಂಗ್ ಸೆಕ್ಷನ್ ಗೆ ಹೋಗೋಣ. ಪ್ಯಾಕಿಂಗ್ ಸೆಕ್ಷನ್ ಪ್ಯಾಕಿಂಗ್ ಮಾಡ್ಕೊಳ್ಳೋಣ. ನಮ್ದೇನು ಪ್ಯಾಕೆಟ್ ಬರ್ತಾವ ಹಂಗೆ ನೋಡ್ಬಿಡೋಣ. ಕೆಳಗಡೆ ಕಾವೇರಿ ಪ್ಯಾಕೆಟ್ ರೆಡಿ ಇದಾವೆ. ಓಕೆ ಪ್ಯಾಕಿಂಗ್ ಮಾಡ್ರಿ. ಸೊ ಇವಾಗ ಆಟೋಮೆಟಿಕ್ ಆಗಿ ಎಷ್ಟು 1 ಲೀಟರ್ ಬಂದ್ಬಿಡುತ್ತೆ. ಹಾ ಸರ್ 1 ಕೆಜಿ ಬರುತ್ತೆ. ಕೆಜಿ ಬಂದ್ಬಿಡುತ್ತೆ. ನೋಡಿ ಸರ್. 1 ಕೆಜಿ ಮೇಲೆ 34 ಗ್ರಾಮ್ ಇದೆ. ಕರೆಕ್ಟ್ ಇದೆ. ಕರೆಕ್ಟ್. ಸೂಪರ್. ಲೈವ್ ಆಗಿ ತೋರಿಸ್ಬಿಟ್ರಿ ನಮಗೆ. ನೋಡಿ ಇಲ್ಲಿ 1 ಕೆಜಿ ಯಾವ ರೀತಿ ಬರುತ್ತೆ ತೋರಿಸಿದಾರೆ. ಈಗ ಇಲ್ಲಿ ಪ್ರೊಸೆಸಿಂಗ್ ಮುಗೀತು. ಈ ಫ್ಯಾಕ್ಟ್ರಿ ಅಂತೂ ಅದ್ಭುತವಾಗಿ ಹೈಜಿನಿಕ್ ಆಗಿದೆ ಅಲ್ಲ. ಹೌದು ಸರ್. ನಾವು ವಿಂಡೋಸ್ ಗೆ ಕೂಡ ಮಸ್ಕಿಟೋ ಬರ್ದಿರೋದು ಯಾವುದೇ ಇನ್ಸೆಕ್ಟ್ಸ್ ಬರ್ತಿರೋ ತರ ಮಸ್ಕಿಟೋ ಮೆಸ್ ಕೂಡ ಹಾಕ್ಸಿದೀವಿ. ಓಕೆ ಮತ್ತೆ ಡೋರ್ ಕೂಡ ಅಷ್ಟೇ ಆಟೋ ಕ್ಲೋಸ್ ಡೋರ್ಸ್ ಇದೆ ನಮ್ದು. ಸೊ ಏರ್ ಕರ್ಟನ್ಸ್ ಕೂಡ ಹಾಕ್ಸಿದೀವಿ. ಡೋರ್ ಗೆ ಏರ್ ಕರ್ಟನ್ ಇದೆ. ಏರ್ ಕರ್ಟನ್ಸ್ ಕೂಡ ಅದ್ಭುತ ಅದ್ಭುತ. ಸೊ ಇವಾಗ ಇದನ್ನ ನೆಕ್ಸ್ಟ್ ಸೀಲ್ ಹಾಕೋದು. ಸೀಲ್ ಮಾಡೋಣ ನೋಡ್ಬಿಡೋಣ. ಸರ್ ಇದು ಪ್ಯಾಕಿಂಗ್ ಮಿಷಿನ್ 182 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೀಟ್ ಆಗಿದೆ. ಸೊ ಈಗ ಪ್ಯಾಕಿಂಗ್ ಮಾಡ್ಕೊಳ್ಳೋಣ. ಸೀಲ್ ಆಯ್ತು. ನಮ್ದ್ರಲ್ಲಿ 2 ಪ್ಯಾಕಿಂಗ್ ಮಿಷಿನ್ ಇದೆ ಸರ್. ಸೊ 2ರಲ್ಲೂ ಯೂಸ್ ಮಾಡ್ತಿರ್ತೀವಿ. ಇವಾಗ ಎಲ್ಲ ಪ್ರಾಸೆಸ್ ಮುಗೀತು. ಕಸ್ಟಮರ್ಸ್ ಕೊಡ್ಬೇಕಾದ್ರೆ ಈ ತರ ಫ್ರೀಸ್ ಮಾಡ್ತೀರಾ ಫರ್ಮೆಂಟೇಶನ್ ಗೆ ಎಷ್ಟು ದಿನ ಮಾಡ್ತೀರಾ ಸರ್? ಇದು ಇವತ್ತು ಮಾಡ್ಬಿಟ್ಟು ನೈಟ್ ಇಟ್ಬಿಟ್ಟು ಮಾರ್ನಿಂಗ್ ಕಸ್ಟಮರ್ಸ್ ಗೆಲ್ಲ ಪ್ರೊವೈಡ್ ಮಾಡ್ತೀವಿ. ರೆಡಿ ಪ್ಯಾಕೆಟ್ ಇದು. ಓಕೆ. ನೋಡಿ ನಾನು ಮನೆಗೆ ತೊಗೊಂಬಂದೆ. ಇವಾಗ ಮನೆಯಲ್ಲಿ ದೋಸೆ ಹೆಂಗೆ ಬರುತ್ತೆ ನಿಮ್ಗೆ ತೋರಿಸ್ಬೇಕಲ್ಲ. ಸೊ ಕಾವೇರಿ ಇಡ್ಲಿ ದೋಸೆ ಪಡ್ಡು ಹಿಟ್ಟಿದು. ಇದನ್ನ ಅವ್ರು ಹೇಳಿದ ಪ್ರಕಾರ ನಾವು ದೋಸೆಗಾಗಿ ಅದನ್ನ ತಯಾರಿ ಮಾಡಿಕೊಂಡು ದೋಸೆ ಹಾಕ್ಕೊಳ್ಳೋಣ. ಅವ್ರು ಹೇಳ್ದಂಗೆ ಫಸ್ಟ್ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀವಿ. ಹಂಗೆ ಉಪ್ಪು, ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಹಾಕ್ಬಿಡೋಣ ನಮ್ಮ ದೋಸೆ. ಕಾವೇರಿ ದೋಸೆ. ಸ್ವಲ್ಪ ಮುಚ್ಚಿ ತೆಗೆದ್ಬಿಟ್ಟು ಎಣ್ಣೆ ಹಾಕ್ತಿದ್ದೀವಿ. ಬಣ್ಣ ಬರ್ತಾ ಇದೆ. ಈಗ ತೆಗೋಣ. ನೋಡಿ ನೋಡ್ರಿ ಸಲೀಸ್ ಏನು ನಾವು ಬಾಬಾ ಸೂಪರ್. ಚಂದನ್ ಎಂಟರ್ಪ್ರೈಸ್ ಅವರ ಕಾವೇರಿ ದೋಸೆ ಮನೆಯಲ್ಲೂ ನೋಡಿ ಹೆಂಗ್ ಚೆನ್ನಾಗಿ ಬಂದಿದೆ. ಶೈನಿಂಗ್ ಮೇಲೆ ಹಬ್ಬ ಸೂಪರ್. ವಾವ್ ಸೂಪರ್ ಆಗಿ ಬಂತು. ಇಷ್ಟು ಈಸಿಯಾಗಿ ಬಂದ್ಬಿಟ್ರೆ ಸಾಕು. ದೋಸೆ ಕ್ರಿಸ್ಪಿ ಸೌಂಡ್ ಕೇಳಿದ್ರ ನೀವು? ಆಲೂಗಡ್ಡೆ ಪಲ್ಯ ಇದೆ. ಒಂದು ಸ್ವಲ್ಪ ಆಲೂಗಡ್ಡೆ ಪಲ್ಯ ಒಟ್ಟಿಗೆ ನಮ್ಮ ಮನೇಲೆ ಮಾಡಿರೋದು. ಅದ್ಭುತವಾಗಿ ತೋರಿಸಿದ್ರು ಯಾವ ರೀತಿ ಇದು ಹೈಜಿನಿಕ್ ಆಗಿ ಕ್ವಾಲಿಟಿಯಾಗಿ ಮಾಡ್ತೀವಿ ಅಂತ. ಸೊ ಬೆಳಿಗ್ಗೆ ನಾನು ಒಳ್ಳೆ ದೋಸೆ ತಿಂತಾ ಇದ್ದೀನಿ. ನೋಡೋಣ. ನಮ್ಮ ನಾಡಿಂದು ತುಮಕೂರು.
ಕರ್ನಾಟಕದ ಅಪ್ಪಟ. ಆಹಾ, ಇಷ್ಟು ಕ್ವಾಲಿಟಿ. ವಾಹ್, ಆಸಮ್. ಪ್ರಸಿದ್ಧ ಹೋಟೆಲ್ ದೋಸೆ ನೀವು ಮನೇಲಿ ಮಾಡ್ಕೊಂಡಾಗಿದೆ. ಆ ಕ್ರಿಸ್ಪಿನೆಸ್ಸು, ಆ ಟೇಸ್ಟು, ಬಾಬಾ ಹೇಳ್ತಿರೋದು. ಆ ಕ್ರಿಸ್ಪಿನೆಸ್ಸು, ಸಾಫ್ಟ್ನೆಸ್ಸು, ಕ್ವಾಲಿಟಿ, ಹೈಜಿನಿಟಿ ಹೇಳಿದ್ರು ನಮಗೆ. ಇದು ನಮ್ಮ ನಾಡಿನ ದೋಸೆ, ಕನ್ನಡ ನಾಡಿನ, ಕರ್ನಾಟಕದ ತುಮಕೂರಲ್ಲಿ. ಇಂಥವಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಆರ್ಡರ್ ಮಾಡಿ ಮನೇಲಿ ತರಿಸ್ಕೊಳ್ಳಿ, ಮಾಡಿ ನೋಡಿ. ನಾವು ಹೇಳಿದ್ದು ನಿಜ ಅಂತ ನಿಮಗೆ ಗೊತ್ತಾಗ್ತದೆ. ಇಡ್ಲಿ ರೆಡಿ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಉಪ್ಪು ಹಾಕೊಳ್ತೀವಿ, ನೀರು ಸೇರಿಸೋದೇನು ಬೇಡ. ಹೀಗೆ ಸ್ವಲ್ಪ ಗಟ್ಟಿ ಇದ್ರೆ ಸಾಕು. ನಮ್ಮ ಇಡ್ಲಿ ನಾವೇನು ಇಟ್ಟಿದ್ವಿ ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ಕೊತೀನಿ ಇವಾಗ. ನೋಡ್ರಿ, ಕಾವೇರಿ ಬ್ಯಾಟರ್ನ ಇಡ್ಲಿ ಇದು, ನಮ್ಮ ಮನೇಲಾಗಿರೋದು. ನೋಡ್ರಿ, ನೋಡಿದ್ರೆ ಅದ್ಭುತ. ನೋಡ್ರಿ, ತುಮಕೂರಿಗೆ ಹೋದ್ವಿ, ಫ್ಯಾಕ್ಟ್ರಿ ಎಲ್ಲ ತೋರಿಸಿದ್ವಿ. ನಿಮಗೆ ದೋಸೆ ನಿನ್ನೆ ಮಾಡಿ ತೋರಿಸಿದ್ದೆ, ಆ ದೋಸೆ ರುಚಿ ನೋಡಿ ಹೇಳಿದ್ದೆ. ಇವತ್ತು ಇಡ್ಲಿ 2 ಬ್ಯಾಟರ್ ಪ್ಯಾಕೆಟ್ ಕೊಟ್ಟಿದ್ರು. ಇನ್ನೂ ಟೈಮ್ ಇತ್ತು, ಇನ್ನೊಂದು 5 days ಟೈಮ್ ಇದೆ. ಅದು ಇವತ್ತು ನಾವು ಬೆಳಿಗ್ಗೆ ನಾಷ್ಟಕ್ಕೆ ಇಡ್ಲಿ ಮಾಡಿಕೊಂಡೆ. ಸ್ವಲ್ಪ ನಮ್ಮ ಸಾಂಬಾರು ಒಟ್ಟಿಗೆ ನೋಡ್ಬಿಡೋಣ ಹೇಗಿದೆ ಅಂತ. ಟಾಪ್ ಮೋಸ್ಟ್ ಬ್ರ್ಯಾಂಡ್ ಯಾವುದೇ ಇರಲಿ, ಆ ಒಂದು ಹದ, ಇಲ್ಲಿ ಹೋಟ್ಲಲ್ಲಿರೋ ಆ ಫೀಲು, ಆ ಹೋಟ್ಲಲ್ಲಿರೋ ಟೆಕ್ಸ್ಚರು, ಮನೆಯಲ್ಲಿರೋ ಟೇಸ್ಟು ಅದ್ಭುತವಾಗಿ ಕಂಬೈನ್ ಆಗಿ ಆ ಒಂದು ಬ್ಲೆಂಡ್ ಆಗಿಬಿಟ್ಟಿದೆ. ಇಡ್ಲಿ ಮಾತ್ರ ದೋಸೆ ಬಿಡಿ, ದೋಸೆನೇ ಬಂದಿದ್ದು, ಇಡ್ಲಿ ಕೂಡ ಸೂಪರಾಗಿ ಬಂದಿದೆ. ನಮ್ಮ ಮನೇಲಿ ಕೆಂಪು ಚಟ್ನಿ ಒಟ್ಟಿಗೆ ತಿಂತೀನಿ ನಾನು ಅವಾಗ. ಮಲ್ಲಿಗೆ ಅಷ್ಟು ಸಾಫ್ಟು, ಆ ಟೆಕ್ಸ್ಚರ್ ಇರಬೇಕು. ಟಾಪ್ ಮೋಸ್ಟ್ ರೆಸ್ಟೋರೆಂಟಿನ ಒಂದು ಇದಿರಬೇಕು, ಹದ. ಆಮೇಲೆ ಹಳ್ಳಿ ಮನೆಯಲ್ಲಿ ಮಾಡ್ತಕ್ಕಂಥ ಆ ಒಂದು ಫೀಲ್ ಇರಬೇಕು, ಆ ಒಂದು ಟೇಸ್ಟ್ ಬರಬೇಕು. ಇದು ಮನೆಯದು ಅಂತ. ಅದ್ಭುತ. ಕಾವೇರಿ ಬ್ಯಾಟರು ಮನೇಲಿ ತರಿಸ್ಕೊಳ್ಳಿ. ನಂಬರು ಡಿಸ್ಪ್ಲೇ ಮಾಡಿದ್ದೀನಿ. ನಾನಂತೂ ಇವತ್ತಿನ ಬೆಳಿಗ್ಗೆ ನಾಷ್ಟು ಕೂಡ ಇಡ್ಲಿ. ಸೊ ಸಾಕಷ್ಟು ತೋರಿಸ್ಬಿಟ್ಟಿದ್ದೀವಿ. ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಮಾಹಿತಿ ಸಿಕ್ಕಿದೆ. ಸೊ ನೀವು ಮನೇಲಿ ಮಾಡ್ಕೊಂಡು ಹೇಳೋದಷ್ಟೇ ಉಳಿದಿರೋದು. ಮಾಡ್ತೀರ ಅಂದ್ಕೊಂಡಿದ್ದೀವಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.